ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮಮ್ಮಿದು ಅಪ್ಪಾಜಿದು ಆ್ಯನಿವರ್ಸರಿ ಇತ್ತು, 30th ಆ್ಯನಿವರ್ಸರಿ. ಸೊ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ನ ಮಾಡಿಸಿದ್ದೀವಿ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೈಟ್ ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ನೋಡಿ ಈ ರೀತಿ ಆಗಿದೆ. ಫಸ್ಟ್ ಟೈಮ್ ಈ ರೀತಿ ಎಲ್ಲ ಡೆಕೋರೇಷನ್ ಮಾಡಿಸಿ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಹೋಪ್ ಅವರು ಕೂಡ ಸರ್ಪ್ರೈಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬಂದಮೇಲೆ ಯಾವ ರೀತಿಯಾಗಿ ಸರ್ಪ್ರೈಸ್ ಆಗ್ತಾರೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಕೇಕ್ನ ತೋರಿಸ್ತೀನಿ ನಾನು ಯಾವ ರೀತಿ ಮಾಡಿಸಿದ್ದೀನಿ ಅಂತ ಇಲ್ಲಿ. ಸೊ ಡಿಫ್ರೆಂಟಾಗಿ ಏನು ಮಾಡಿಸಿಲ್ಲ, ಸಿಂಪಲ್ಲಾಗೇ ಅಲ್ಲಿ ಇರೋವಂಥದ್ರಲ್ಲೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರೋದು. ಸೊ ಈ ರೀತಿ ಆಗಿದೆ ಕೇಕು. ಸಿಂಪಲ್ ಆಗಿದೆ ಕೇಕ್, ಏನು ಜಾಸ್ತಿ ಅಷ್ಟಾಗಿ ತಿನ್ನೋದಿಲ್ಲ, ರೆಗ್ಯುಲರಾಗಿ ತಿಂತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಜಾಸ್ತಿ ಏನು ಗ್ರ್ಯಾಂಡಾಗಿ ಏನು ಮಾಡಿಸಿಲ್ಲ, ಸಿಂಪಲ್ಲಾಗಿ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೀವಿ. ಬಲೂನ್ ಡೆಕೋರೇಷನ್ ಎಲ್ಲ ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಚೆನ್ನಾಗಾಗಿದೆಯಾ, ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕೆಳಗಡೆ 2 ಫೋಕಸ್ ಲೈಟ್ನ ಹಾಕಿದ್ರು. ಸೊ ಫೋಕಸ್ ಲೈಟ್ ಹಾಕಿದಾಗಲೇ ಅದೊಂದು ಲುಕ್ ಥರ ಕಾಣಿಸುತ್ತೆ. ಗೋಲ್ಡನ್ ಕಲರ್ ಬಲೂನ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಸೊ ನಾನು ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಲರ್ ಕಾಂಬಿನೇಷನಲ್ಲಿ ಮಾಡಿಸೋಣ ಅಂತ ಇತ್ತು. ಬಟ್ ಅವರು ಮನೆಯಲ್ಲಿ ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಲರ್ ಕಾಂಬಿನೇಷನ್ ಅಷ್ಟೊಂದಾಗಿ ಚೆನ್ನಾಗಿ ಕಾಣಿಸೋದಿಲ್ಲ, ವೈಟ್ ಮತ್ತು ಗೋಲ್ಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಅದನ್ನೇ ಇರಲಿ ಪರವಾಗಿಲ್ಲ ನೋಡೋಣ ಅಂತ ಹೇಳಿ ಸೊ ಅದನ್ನೇ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಮುಂದ್ಗಡೆ ಕೇಕ್ ಸ್ಟ್ಯಾಂಡ್ ಇದೆಯಲ್ಲ, ಅದು ಬೇರೆ ಥರ ಇತ್ತು ನನಗೆ ಅವ್ರು ತೋರಿಸಿದ್ದು. ಬಟ್ ಅದು ಬೇರೆ ಕಡೆ ಎಲ್ಲೋ ಕೊಟ್ಟಿದ್ದೀವಿ, ಸೊ ಇದೇ ಇದೆ ಅಂತ ಹೇಳಿ ತೊಗೊಂಡು ಬಂದರು. ಅದು ಇನ್ನೂ ಚೆನ್ನಾಗಿತ್ತು. ಸೊ ಇದೊಂದು ಸ್ಟ್ಯಾಂಡ್ ಅಷ್ಟೇ, ಅಷ್ಟೊಂದು ನಂಗೆ ಇಷ್ಟ ಆಗಲಿಲ್ಲ. ಬಟ್ ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ಅಪ್ಪಾಜಿ ಮಮ್ಮಿ ಬಂದರು ನೋಡಿ. ಇವಾಗ ಲೈಟ್ ಅದನ್ನು ಆಫ್ ಮಾಡಿ ಅವರು ಒಳಗಡೆ ಬಂದ ತಕ್ಷಣವೇ ಲೈಟ್ ಆನ್ ಮಾಡಿದ್ವಿ. ಸೊ ಅವರು ಸರ್ಪ್ರೈಸ್ ಆದರು, ತುಂಬಾ ಖುಷಿಯಾದರು ಅಂತ ಹೇಳ್ಬೋದು. ಸೊ ನಮಗೂ ಕೂಡ ತುಂಬಾ ಖುಷಿ ಆಯಿತು. ಸೊ ಏನೋ ನಾರ್ಮಲಾಗಿ ಬರೀ ಒಂದು ಕೇಕ್ನ ತಂದು ಸೆಲೆಬ್ರೇಷನ್ ಮಾಡ್ತೀವಿ ಎವ್ರಿ ಟೈಮು. ಸೊ ಈ ರೀತಿ 25th ಆ್ಯನಿವರ್ಸರಿ ಆಗಲಿ 30th ಆಗಲಿ ಏನೋ ಒಂದು ಗ್ರ್ಯಾಂಡಾಗಿ ಮಾಡಿದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಅವರಿಗೂ ಕೂಡ ನಾವು ಮಕ್ಕಳು ಇಷ್ಟು ದಿನ ಅವರು ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ 5 ವರ್ಷದವರೆಗೂ 10 ವರ್ಷದವರೆಗೂ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿ ನಮ್ಮನ್ನು ಖುಷಿ ಪಡಿಸಿರ್ತಾರೆ. ಸೊ ನಾವಿವಾಗ ದೊಡ್ಡವರಾಗಿರ್ತೀವಿ, ಜಾಬ್ ಮಾಡ್ತಾ ಇರ್ತೀವಿ, ಮದುವೆ ಆಗಿರ್ತೀವಿ. ಸೊ ಇವಾಗ ನಮ್ಮಿಂದ ಒಂದು ಕೈಲಾದಷ್ಟು ಒಂದು ಸಣ್ಣ ಒಂದು ಚಿಕ್ಕ ಸರ್ಪ್ರೈಸ್ನ ಅವರಿಗೂ ಕೊಟ್ಟರೆ ಅವರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಮತ್ತು ನನ್ನ ತಂಗಿ ಪ್ಲ್ಯಾನ್ ಮಾಡಿ ಈ ರೀತಿ ಎಲ್ಲನೂ ಕೂಡ ಅರೇಂಜ್ ಮಾಡಿಸಿದ್ವಿ. ತುಂಬಾ ಚೆನ್ನಾಗಾಗಿದೆ ಡೆಕೋರೇಷನ್ ಮಾತ್ರ. ಅವರಿಗೂ ಕೂಡ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಸೊ ನಮ್ಮ ಮಮ್ಮಿಗೆ 25th ಆ್ಯನಿವರ್ಸರಿನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಹೇಳಿ ಇತ್ತು. ಬಟ್ ಆದರೆ 25th ಆ್ಯನಿವರ್ಸರಿಗೆ ನಾನು ಆವಾಗಲೇ ಜಸ್ಟ್ ಮದುವೆ ಆಗಿದ್ದೆ. ನಾನು ಕೂಡ ಹೊಸಪೇಟೆನಲ್ಲಿದ್ದೆ. ಸೊ ಅವಾಗ ಅಲ್ಲಿಂದ ಬಂದು ಸೆಲೆಬ್ರೇಷನ್ ಎಲ್ಲ ನಂಗೆ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ 30th ಆ್ಯನಿವರ್ಸರಿಗಾದರೂ ಸೆಲೆಬ್ರೇಷನ್ ಮಾಡೋಣ, ಅವರಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಈ ರೀತಿ ಸಿಂಪಲ್ಲಾಗಿ ಮಾಡಿಸಿದ್ದೀವಿ. ಹೇಗಾಗಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಲೈಫ್ ಈಸ್ ನಥಿಂಗ್ ವಿತೌಟ್ ಪೇರೆಂಟ್ಸ್ ಅಲ್ವಾ. ಸೊ ಯಾರಿಗಾದರೂ ಅಷ್ಟೇ. ಸೊ ನಾವು ಇಷ್ಟು ದೊಡ್ಡವರಾಗಿ ಇಷ್ಟು ಒಂದು ಲೆವೆಲಿಗೆ ಜೀವನ ಮಾಡ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಮುಖ್ಯ ಕಾರಣ ತಂದೆ ತಾಯಿ ಆಗಿರ್ತಾರೆ. ಅವ್ರನ್ನ ಖುಷಿ ಪಡಿಸೋದಕ್ಕೆ ಏನೋ ಒಂದು ಚಿಕ್ಕ ಪ್ರಯತ್ನನ ಮಾಡಿದ್ದೀವಿ ಅಷ್ಟೇ. ಸೊ ಎಲ್ಲರೂ ಅಷ್ಟೇ ತಂದೆ ತಾಯಿಗೆ ತುಂಬಾ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತೀನಿ. ನೀವು ದೂರ ಇದ್ದರೂ ಅಷ್ಟೇ, ಹತ್ತಿರ ಇದ್ದರೂ ಅಷ್ಟೇ. ಸೊ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅವರ ಆಸೆಗಳನ್ನು ಈಡೇರಿಸೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಚಿಕ್ಕವರಿದ್ದಾಗ ಎಲ್ಲ ಇಷ್ಟೊಂದು ಅವರು ನಮ್ಮ ಆಸೆಗಳನ್ನು ಎಷ್ಟೊಂದು ಅನ್ನೋದಕ್ಕಿಂತ ಪ್ರತಿಯೊಂದು ಆಸೆಗಳನ್ನು ಕೂಡ ಈಡೇರಿಸಿರ್ತಾರೆ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ನಮ್ಮ ಆಸೆಗಳನ್ನು ಈಡೇರಿಸಿ ನಾವು ಚೆನ್ನಾಗಿರಬೇಕು, ನಾವು ಖುಷಿಯಾಗಿರಬೇಕು ಅಂತ ಹೇಳಿ ಎಷ್ಟೋ ಅವರು ತಮ್ಮ ಆಸೆಗಳನ್ನು ಬಚ್ಚಿಟ್ಟು ನಮಗೋಸ್ಕರ ಎಷ್ಟೊಂದು ಮಾಡಿರ್ತಾರೆ ಅಲ್ವಾ. ಸೊ ಹಾಗಾಗಿ ಅವರು ಅಷ್ಟು ಮಾಡಿರೋದು ಮುಂದೆ ನಾವು ಮಾಡೋದೆಲ್ಲ ಏನೋ ಇಲ್ಲ ಅಂತ ಅನಿಸುತ್ತೆ. ಸೊ ಆದಷ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರನ್ನ ಖುಷಿಯಾಗಿ ಇಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ಕೇಕ್ ಎಲ್ಲನೂ ಕೂಡ ಕಟ್ ಮಾಡ್ತಾ ಇದ್ದೀವಿ. ಸೊ ನಾವು ಯಾರನ್ನೂ ಕೂಡ ಕರೆದಿರಲಿಲ್ಲ, ಬಿಕಾಸ್ ತುಂಬ ಜನ ರಿಲೇಷನ್ಸ್ ಇದ್ದಾರೆ ಹುಬ್ಳಿನಲ್ಲಿ. ಸೊ ಒಬ್ರಿಗೆ ಕರೆದ್ರೆ ಎಲ್ಲರಿಗೂ ಕೂಡ ಕರಿಬೇಕಾಗತ್ತೆ. ಸೊ ಹಾಗಾಗಿ ನಾವಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವಷ್ಟೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ನ ಮಾಡ್ಕೊಂಡಿದ್ವಿ. ಸೊ ನಾವು ಇವಾಗ ಇರೋಂಥ ಮನೆ ಓನರ್ನ ಅಷ್ಟೇ ಕರೆದಿದ್ವಿ, ಬೇರೆ ಯಾರಿಗೂ ಕೂಡ ಕರೆದಿರಲಿಲ್ಲ. ಕಂಪ್ಲೀಟಾಗಿ ಸೆಲೆಬ್ರೇಷನ್ದು ವಿಡಿಯೋ ಕ್ಲಿಪ್ಪಿಂಗ್ನ ಹಾಕ್ತೀನಿ, ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ ಫೈನಲ್ ಆಗಿ ಲಾಸ್ಟಿಗೆ ಮಮ್ಮಿ ಮತ್ತು ಅಪ್ಪಾಜಿಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಕೂಡ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ.
ಫಾರ್ವರ್ಡಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಬಿಕಾಸ್ ಸ್ಲೋ ಆಗಿಬಿಟ್ರೆ ನಿಮಗೂ ಕೂಡ ಬೋರ್ ಅಂತ ಅನಿಸುತ್ತೆ ನೋಡೋದಕ್ಕೆ. ಸೊ ಹಾಗಾಗಿ ಸ್ವಲ್ಪ ಸ್ಪೀಡಾಗಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇವಾಗ ಸಿಂಪಲ್ಲಾಗಿ ಒಂದು ಶರ್ಟ್ ಮತ್ತು ಮಮ್ಮಿಗೆ ಒಂದು ಸಿಲ್ಕ್ ಸ್ಯಾರಿನ ತೊಗೊಂಡು ಬಂದಿದ್ದೀವಿ. ಸೊ ಇಷ್ಟನ್ನೇ ಸಿಂಪಲ್ ಗಿಫ್ಟ್ ಅಂತ ಹೇಳ್ಬೋದು. ಸ್ಯಾರಿ ಯಾವ ರೀತಿ ಆಗಿದೆ ಅಂತ ಹೇಳಿ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಸೊ ನೋಡಿ, ಸ್ಯಾರಿನ ಮಮ್ಮಿ ಹತ್ರ ಓಪನ್ ಮಾಡಿಸ್ತಾ ಇದ್ದೀನಿ. ಸೊ ಪಿಂಕ್ ಕಲರ್, ಸ್ವಲ್ಪ ಅದು ಆರೆಂಜ್ ಥರ ಕಾಣಿಸುತ್ತೆ, ಪಿಂಕ್ ಥರ ಕಾಣಿಸುತ್ತೆ ಮತ್ತು ಲೈಟಾಗಿ ರೆಡ್ಡಿಶ್ ಥರನೂ ಕಾಣಿಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ. ಸೊ ಕೆಳಗಡೆ ಕಾಂಬಿನೇಷನ್ ಅಷ್ಟೇ ಗ್ರೀನ್ ಕಾಣಿಸುತ್ತೆ, ಸ್ವಲ್ಪ ಪರ್ಪಲ್ ಥರನೂ ಕೂಡ ಕಾಣಿಸುತ್ತೆ. ಈ ಕಲರ್ ಸ್ಯಾರಿ ಮಮ್ಮಿ ಹತ್ರ ಇರಲಿಲ್ಲ, ಸೊ ಹಂಗಾಗಿ ಈ ಕಲರ್ ಸ್ಯಾರಿನ ತೊಗೊಂಡು ಬಂದಿದ್ದೀವಿ. ಕಂಪ್ಲೀಟಾಗಿ ಏನೋ ಓಪನ್ ಮಾಡೋದಕ್ಕೆ ಆಗಲ್ಲ, ಇಷ್ಟು ಹಾಫ್ ಓಪನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಯಾರಿ. ಈ ಥರ ಇದೆ ನೋಡಿ, ಒಳಗಡೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಬುಟ್ಟ ಬರುತ್ತೆ. ಸೊ ಈ ರೀತಿ ಆಗಿದೆ. ಕಲರ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದೇ ಕಲರ್ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಅಪ್ಪಾಜಿಗೆ ಸಿಂಪಲ್ ಗೊತ್ತಲ್ವಾ, ಗಂಡು ಮಕ್ಕಳಿಗೆ ವೈಟ್ ಕಲರ್ ಶರ್ಟ್ನ ತೊಗೊಂಡು ಬಂದ್ವಿ. ಸೊ ಇಷ್ಟೇ. ಸೊ ಇವಾಗ ಊಟಕ್ಕೆ ಹೋಗೋಣ ಅಂತ ಹೇಳಿ ಮಿಶ್ರಪೇಡ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇದು ಹುಬ್ಳಿನಲ್ಲಿ ಹೊಸದಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಬಿಯನ್ಸ್ ಮಾತ್ರ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಮಿಶ್ರಪೇಡ ಅಂತ ಅಂದರೆ ಅವರು ಒಂದು ಕ್ವಾಲಿಟಿನ ಮೇಂಟೈನ್ ಮಾಡ್ತಾರೆ. ನಾವು ಯೂಶ್ವಲಿ ಚಾಟ್ಸ್ನ ತುಂಬ ತಿಂತಾಯಿದ್ವಿ, ಮಿಶ್ರಪೇಡನಲ್ಲಿ ಊಟಕ್ಕೆ ಹೋಗಿರಲಿಲ್ಲ. ಸೊ ಇವತ್ತು ಅಲ್ಲಿ ಟೇಸ್ಟ್ ಮಾಡೋಣ ಅಂತ ಹೇಳಿ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು ಟೇಸ್ಟ್, ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಸೊ ನೋಡಿ, ಎಂಟ್ರೆನ್ಸ್ ಈ ರೀತಿ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ಒಳಗಡೆ. ಸೊ ನೀವು ಯಾರಾದರೂ ಹುಬ್ಳಿಯವರಿದ್ದರೆ ಖಂಡಿತ ನೀವು ಆರಾಮಾಗಿ ಈ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ನ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.